ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೃದಯ ಆ್ಯಂಡ್ ಸೃಜಾ ಟಾಕೀಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮ ಹೃದಯ ಆ್ಯಂಡ್ ಸೃಜಾ ಟಾಕೀಸ್ನಲ್ಲಿ ಇವತ್ತಿನ ಸ್ಪೆಷಲ್ ಮಗುವಿನ ಆರೈಕೆಯ ಒಂದು ಭಾಗ, ಮಗುವಿನ ಆಯಿಲ್ ಮಸಾಜ್. ಮುದ್ದು ಕಂದಮ್ಮನಿಗೆ ಎಣ್ಣೆ ಸ್ನಾನ. ಇವತ್ತಿನ ಈ ವಿಡಿಯೋದಲ್ಲಿ ಮಗುವಿನ ಆಯಿಲ್ ಮಸಾಜ್ ಯಾಕೆ ಮಾಡಬೇಕು, ನನ್ನ 4 ತಿಂಗಳ ಸೃಜನಿಗೆ ನಾನು ಹೇಗೆ ಆಯಿಲ್ ಮಸಾಜ್ ಮಾಡ್ತೇನೆ, ಆಯಿಲ್ ಮಸಾಜ್ ಮಾಡೋದರ ಬೆನಿಫಿಟ್ಸ್ ಏನು, ಯಾವಾಗ ಈ ಆಯಿಲ್ ಮಸಾಜ್ ಮಾಡಬೇಕು, ಅಥವಾ ಮಗುವಿಗೆ ಆಯಿಲ್ ಮಸಾಜ್ ಮಾಡಬೇಕೋ ಬೇಡವೋ, ಮಗುವಿಗೆ ಆಯಿಲ್ ಮಸಾಜ್ ಮಾಡೋದ್ರ ಬಗ್ಗೆ ಇವತ್ತಿನ ಕೆಲವರಲ್ಲಿ ಇರುವಂಥ ಒಂದು ತಪ್ಪು ತಿಳುವಳಿಕೆ ಏನು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಈಗೆಲ್ಲ ಎಷ್ಟೊಂದು ಜನ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಇರ್ತಾರೆ, ಇಬ್ಬರು ಗಂಡ ಹೆಂಡತಿ ಮಗು ಜೊತೆ ಎಲ್ಲೋ ಸಿಟಿಯಲ್ಲಿ ಇರ್ತಾರೆ. ತುಂಬು ಕುಟುಂಬ ನೋಡ್ಲಿಕ್ಕೆ ಸಿಗೋದು ತುಂಬಾ ಕಮ್ಮಿ. ಮನೆಯಲ್ಲಿ ಮಗುವಿನ ಆರೈಕೆ ಮಾಡೋಕ್ಕೆ ಹಿರಿಯರು ಅಂತ ಯಾರೂ ಇರೋದಿಲ್ಲ, ಎಲ್ಲ ಊರಲ್ಲಿರ್ತಾರೆ, ನೀವೆಲ್ಲೋ ಸಿಟಿಯಲ್ಲಿ ಇರ್ತೀರಾ. ಅಂಥ ಸಿಚುವೇಷನ್ನಲ್ಲಿ ತುಂಬ ಆರಾಮವಾಗಿ ಮಗುವನ್ನು ತಾಯಿನೇ ಹೇಗೆ ಆರೈಕೆ ಮಾಡ್ಬೋದು ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಮೇ ಬಿ ಈಗ ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಾ ಅಥವಾ ಜಸ್ಟ್ ಡೆಲಿವರಿ ಆಗಿದೆ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ಏನಾದರೂ ಕ್ವಶನ್ಸ್ ಇದ್ದರೆ ಫೀಲ್ ಫ್ರೀ ಟು ಆಸ್ಕ್, ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೆಕ್ಸ್ಟ್ ಬರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾದರೆ ಬನ್ನಿ. ಒಂದು ಮನೆಗೆ ಮಗು ಬರ್ತಿದೆ ಅಂದರೆ ಮೊದಲೇನೇ ನಾವು ಯೋಚನೆ ಮಾಡ್ತೀವಿ ಏನೆಲ್ಲ ಬೇಕು, ಮಗುವಿನ ಬರೆಗಳಿರ್ಬೋದು, ಸ್ನಾನಕ್ಕೆ ಬೇಕಾಗುವಂಥ ಅಗತ್ಯ ವಸ್ತುಗಳು, ಒಂದೊಂದೇ ಪರ್ಚೇಸಿಂಗ್ ಸ್ಟಾರ್ಟ್ ಮಾಡಿರ್ತೀವಿ. ಮೇ ಬಿ ಕೆಲವರು ಮೊದಲೇ ಪರ್ಚೇಸ್ ಮಾಡಲ್ಲ, ಆದರೂ ಅದ್ರ ಬಗ್ಗೆ ಚರ್ಚೆ ನಡೆದಿರುತ್ತೆ ಮನೆಯಲ್ಲಿ. ಹಾಗೆಯೇ ಸ್ನಾನ ಮಾಡಿಸೋದು ಯಾರು ಸ್ನಾನ ಮಾಡಿಸ್ತಾರೆ, ಮಗುವಿನ ಫಸ್ಟ್ ಆಯಿಲ್ ಬಾತ್ ಹೇಗೆ ಇರುತ್ತೆ, ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿರ್ತೀವಿ. ಕರೆಕ್ಟ್ ಅಲ್ವಾ? ನಮ್ಮ ದೇಶದಲ್ಲಿ ಈ ಎಣ್ಣೆ ಸ್ನಾನಕ್ಕೆ ತುಂಬಾ ಮಹತ್ವ ಇದೆ. ಅದು ಮಗು ಆಗಿರಲಿ ಅಥವಾ ದೊಡ್ಡವರೇ ಆಗಿರಲಿ. ಇಂತಹ ಕೋಮಲವಾದ ಮುದ್ದು ಮಗುವಿಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಸ್ನಾನ ಮಾಡಿಸೋದು ಮಗುವಿಗೂ ಹಾಗೂ ನಮಗೂ ಕೂಡ ಒಂದು ಪ್ರೀತಿಯ ಬಂಧವನ್ನು ಬೆಸೆಯುತ್ತೆ. ಎಣ್ಣೆಯನ್ನು ಮೈ ಕೈಗೆಲ್ಲ ಹಚ್ಚಿ ಬೆನ್ನಿನ ಭಾಗ, ತಲೆಯ ಭಾಗಕ್ಕೆ ಮೃದುವಾಗಿ ಮೆಸೇಜ್ ಮಾಡೋದು ಒಂದು ಪ್ರೀತಿಯ ಕಾರ್ಯ. ಪುಟ್ಟ ಮಗುವಿಗೆ ಎಣ್ಣೆ ಸ್ನಾನ ಮಾಡೋದು ಕೂಡ ಒಂದು ಕಲೆನೇ. ಇದರಿಂದ ಅಪೂರ್ವವಾದ ಆನಂದವನ್ನು ನೀಡುತ್ತೆ ಮಗುವಿಗೆ ಹಾಗೂ ಹಚ್ಚುವವರಿಗೂ ಕೂಡ. 1 ವರ್ಷ ತುಂಬುವವರೆಗೂ ಕೂಡ ಡೈಲಿ ಎಣ್ಣೆ ಸ್ನಾನ ಮಾಡಿಸೋದು ತುಂಬ ಒಳ್ಳೆಯದು. ನಂತರನೂ ಕೂಡ ಕಂಟಿನ್ಯೂ ಮಾಡ್ಬೋದು. ಕೆಮ್ಮು, ಶೀತ, ಜ್ವರ ಬಂದಾಗ ಎಣ್ಣೆ ಸ್ನಾನ ಬೇಡ, ಯಾಕಂದರೆ ಕೋಲ್ಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ 1 ವರ್ಷದ ನಂತರ ಕೂಡ ನಾವು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಎಣ್ಣೆ ಸ್ನಾನ ಮಾಡಿಸಿದ್ರು ತುಂಬ ಒಳ್ಳೆಯದು. ನಾವು ಮಗುವನ್ನು ಅಪ್ಪಿ ಹಿಡಿದಾಗ ಅಥವಾ ಹಗ್ ಮಾಡಿದಾಗ ಮಗು ಎಷ್ಟು ಖುಷಿ ಪಡುತ್ತೆ ಅಲ್ವಾ? ಹೀಗಿರುವಾಗ ನಾವು ಮಗುವಿಗೆ ಸಂಪೂರ್ಣ ದೇಹದ ಮಸಾಜ್ ಮಾಡಿದಾಗ ಅದಕ್ಕೆ ಎಷ್ಟು ಸಂತೋಷ ಆಗ್ಬೋದು. ಆದರೆ ಹುಟ್ಟಿದ ಮೊದಲು 3-4 ವಾರ ಆಯಿಲ್ ಮಸಾಜ್ ಮಾಡೋದು ಬೇಡ. ನಮಗೆ ಕೂಡ ನಮ್ಮ ಡಾಕ್ಟರ್ ಇದನ್ನೇ ಸಜೆಸ್ಟ್ ಮಾಡಿದ್ದು. ಮಗು ತುಂಬ ಡೆಲಿಕೇಟ್ ಆಗಿರುತ್ತೆ, ಮಗುವಿನ ಚರ್ಮ ಇನ್ನೂ ಸಾಫ್ಟ್ ಆಗಿರುತ್ತೆ. ಸೊ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಆಯಿಲ್ ಮಸಾಜ್ ಅಷ್ಟು ಅಗತ್ಯ ಇರೋದಿಲ್ಲ. ಈಗಿನ ಒಂದು ಜನ್ರೇಷನ್ನಲ್ಲಿ ನಮಗೆ ನಮ್ಮ ಹಿರಿಯರು ಹೇಳಿದ್ದು ಎಷ್ಟು ಮುಖ್ಯನೋ ಹಾಗೆಯೇ ಡಾಕ್ಟರ್ ಹೇಳೋದು ಕೂಡ ಬಹುಮುಖ್ಯ. ಹಾಗಾಗಿ ಎರಡನ್ನೂ ನೋಡಿಕೊಂಡು ಫಾಲೋ ಮಾಡಿದರೆ ಮಾತ್ರ ಒಂದು ಆರೋಗ್ಯವಂತ ಮಗುವಿನ ಬೆಳವಣಿಗೆ ಸಾಧ್ಯ ಆಗುತ್ತೆ. ಇನ್ನು ಎಣ್ಣೆ ವಿಷಯಕ್ಕೆ ಬಂದರೆ ಬೇರೆ ಬೇರೆ ಥರದ ಬ್ರ್ಯಾಂಡ್ನ ಮಸಾಜ್ ಆಯಿಲ್ ಸಿಗುತ್ತೆ ನಿಮಗೆ ಮಾರ್ಕೆಟ್ನಲ್ಲಿ ಅಥವಾ ಆನ್ಲೈನಲ್ಲಿ. ಸೊ ನಿಮ್ಮ ಮಗುವಿಗೆ ಯಾವುದು ಬೆಸ್ಟ್ ಅನಿಸುತ್ತೋ ಅದನ್ನು ಬಳಸಿದರೆ ಉತ್ತಮ. ಹರಳೆಣ್ಣೆ ಇರ್ಬೋದು ಅಥವಾ ತೆಂಗಿನ ಎಣ್ಣೆ ಇರ್ಬೋದು, ಬೇಬಿ ಆಯಿಲ್ ಮಸಾಜ್ ಆಯಿಲೇ ಸಿಗುತ್ತೆ ಮಾರ್ಕೆಟಲ್ಲಿ, ಅದನ್ನು ಕೂಡ ಬಳಸ್ಬೋದು. ಸ್ಟಾರ್ಟಿಂಗ್ನಲ್ಲಿ ಹುಟ್ಟಿದ ಮಗುವಿಗೆ ಫಸ್ಟ್ ಒಂದು 2-3 ಮಂತ್ಸ್ ಬೇಬಿ ಮಸಾಜ್ ಆಯಿಲ್ ಬಳಸಿದ್ರು ಒಳ್ಳೆಯದು. ಸೊ ನಂತರ ಬೆಸ್ಟ್ ಅಂತಂದರೆ ಕೊಬ್ಬರಿ ಎಣ್ಣೆ, ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು. ನಾನು ಕೂಡ ನಮ್ಮ ಮಗುವಿಗೆ ನ್ಯಾಚುರಲ್ ಕೋಲ್ಡ್ ಪ್ರೆಸ್ಡ್ ಕೊಕೊನಟ್ ಆಯಿಲು ಮತ್ತು ಹಿಮಾಲಯ ಬೇಬಿ ಆಯಿಲನ್ನು ಯೂಸ್ ಮಾಡ್ತೇನೆ.
ಮಗುವಿಗೆ ಆಯಿಲ್ ಮಸಾಜ್ ಮಾಡೋದ್ರ ಉಪಯೋಗ ಏನು, ಯಾಕೆ ಈ ಆಯಿಲ್ ಮಸಾಜ್ ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ. ನಾನಿಲ್ಲಿ ಮಗುವನ್ನು ಆರಾಮಾಗಿ ಕಾಲ ಮೇಲೆ ಮಲಗಿಸ್ಕೊಂಡು ಎಣ್ಣೆ ಹಚ್ತಾ ಇದ್ದೀನಿ. ಸೊ ವಿಡಿಯೋ ಮಾಡ್ತಾ ಇರೋದ್ರಿಂದ ಮಗುವಿಗೆ ಲಂಗೋಟನ್ನು ಹಾಕ್ಕೊಂಡು ನಾನು ಎಣ್ಣೆ ಹಚ್ತಾ ಇದ್ದೀನಿ. ಅದರ್ವೈಸ್ ನಾನು ಲಂಗೋಟ್ ಯೂಸ್ ಮಾಡಲ್ಲ, ಹಾಗೆ ಎಣ್ಣೆ ಹಚ್ತೀನಿ. ಇನ್ನು ಕೆಳಗಡೆ ನಾನಿಲ್ಲಿ ಡ್ರೈ ಶೀಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಕಾಲ ಮೇಲೆ ಹಾಕ್ಕೊಂಡು ಅದ್ರ ಮೇಲೆ ಮಗುವನ್ನು ಮಲಗಿಸ್ಕೊಂಡಿದ್ದೀನಿ. ಸೊ ಬಟ್ಟೆ ಎಲ್ಲ ಎಣ್ಣೆ ಆಗಬಾರ್ದು ಅನ್ನೋದಕ್ಕೆ. ಸೊ ಏನು ಮಾಡ್ಬೋದು, ಕಾಲ ಮೇಲೆ ಕೂಡ ಮಲಗಿಸ್ಕೊಂಡು ಎಣ್ಣೆ ಹಚ್ಬೋದು, ಅಥವಾ ನೀವು ಕೆಳಗಡೆ ಮಲಗಿಸ್ಕೊಂಡು ಕೂಡ ಆರಾಮವಾಗಿ ಎಣ್ಣೆ ಹಚ್ಬೋದು. ಮಗುವಿಗೆ ಹೇಗೆ ಕಂಫರ್ಟ್ ಇರುತ್ತಲ್ವ ಹಾಗೆ ನೀವು ಎಣ್ಣೆ ಹಚ್ಬೋದು. ಮತ್ತು ಮಗುವಿಗೆ ಎಣ್ಣೆ ಹಚ್ಚುವಾಗ ಮಗು ಎಷ್ಟು ಖುಷಿ ಪಡ್ತಾ ಇದೆ, ಮಗು ಎಷ್ಟು ಎಂಜಾಯ್ ಮಾಡ್ತಾ ಇದೆ, ಲೈಕ್ ಇರಿಟೇಟ್ ಆಗ್ತಾ ಇದೆಯಾ ಅಥವಾ ಹೇಗಿದೆ ನೋಡಿಕೊಂಡು ನಾವು ಎಣ್ಣೆ ಹಚ್ಚಿದರೆ ಉತ್ತಮ. ಲೈಕ್ ಈಗ ಕೆಲವೊಂದು ಸತಿಗೆ ಏನಾಗುತ್ತೆ, ಮಗು ತುಂಬ ಹಠ ಮಾಡ್ತಾ ಇರುತ್ತೆ, ಅಳ್ತಾ ಇರುತ್ತೆ. ಅಂಥ ಸಿಚುವೇಷನಲ್ಲಿ ನಾವು ಫುಲ್ ಎಲ್ಲ ಆಯಿಲ್ ಮಸಾಜ್ ಎಲ್ಲ ಮಾಡಿಕೊಂಡು ಇನ್ನೂ ಜಾಸ್ತಿ ಹಠ ಮಾಡೋ ಥರ ಮಾಡೋದಕ್ಕಿಂತ ಸುಮ್ಮನೆ ಸ್ನಾನ ಮಾಡಿಸ್ಕೊಂಡ್ಬಂದು ಮಲಗಿಸೋದು ಬೆಟರು. ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೆ ಅಂದಾಗ ನಾವು ಒಂದು ಒಳ್ಳೆ ರೀತಿಯಲ್ಲಿ ಎಣ್ಣೆ ಮಸಾಜನ್ನು ಮಾಡಿ ಸ್ನಾನ ಮಾಡಿಸ್ಬೋದು. ಈ ಎಣ್ಣೆ ಮಸಾಜ್ ಮಾಡೋದ್ರಿಂದ ಮಗುವಿಗೆ ತುಂಬ ಥರ ಡಿಫ್ರೆಂಟ್ ಬೆನಿಫಿಟ್ಸ್ ಉಂಟು. ಮೊದಲನೇದಾಗಿ ಬ್ಲಡ್ ಸರ್ಕ್ಯುಲೇಷನ್, ರಕ್ತ ಪರಿಚಲನೆಯನ್ನು ತುಂಬ ಚೆನ್ನಾಗಾಗುತ್ತೆ. ಮಗುವಿನ ದೇಹದಲ್ಲಿ ಉಷ್ಣತೆ ಏನಿರುತ್ತೆ ಅದನ್ನು ಮೇಂಟೈನ್ ಮಾಡುತ್ತೆ, ತಣ್ಣಗಾಗೋದು ಅಥವಾ ಆ ಥರ ಏನೂ ಇರಲ್ಲ. ಕೈ ಕಾಲುಗಳಲ್ಲೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಿಡುತ್ತೆ. ಈ ಎಣ್ಣೆ ಮಸಾಜ್ ಮಾಡೋದ್ರಿಂದ ಮಗುವಿನ ಒಂದು ಬಾಡಿನ ರಿಲ್ಯಾಕ್ಸ್ಡ್ ಆಗಿರುತ್ತೆ. ನಾವು ಚೆನ್ನಾಗಿ ಮಸಾಜ್ ಮಾಡಿ ಆಯಿಲನ್ನು ಹಚ್ಚಿ ಮಸಾಜ್ ಮಾಡಿ ಸ್ನಾನ ಮಾಡಿಸೋದ್ರಿಂದ ಅದು ರಿಲ್ಯಾಕ್ಸ್ ಮೋಡಲ್ಲಿರುತ್ತೆ. ಸೊ ಇದರಿಂದ ಮಗುವಿಗೆ ಒಂದು ಒಳ್ಳೆ ನಿದ್ದೆ ಬರುತ್ತೆ. ಇನ್ನೊಂದು, ಎಣ್ಣೆ ಮಸಾಜ್ ಮಾಡೋದ್ರಿಂದ ಮಗುವಿನ ತೂಕ ಹೆಚ್ಚಾಗುತ್ತೆ. ಹೇಗೆ ಅಂತಂದರೆ, ಈಗ ರಿಲ್ಯಾಕ್ಸ್ ಮೋಡಲ್ಲಿರೋದ್ರಿಂದ ಒಳ್ಳೆ ನಿದ್ದೆ ಬರುತ್ತೆ ಮತ್ತು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅಂದಾಗ ಆಬ್ವಿಯಸ್ಲಿ ಮಗುವಿನ ತೂಕ ಕೂಡ ಹೆಚ್ಚಾಗುತ್ತೆ. ಹಾರ್ಟ್ ಬೀಟನ್ನು ಸಮತೋಲನದಲ್ಲಿಡುತ್ತೆ. ತಲೆಗೆ ನಿಧಾನವಾಗಿ ಮಸಾಜ್ ಮಾಡೋದ್ರಿಂದ ಮಗುವಿನ ಮೆದುಳು ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮಗುವಿಗೆ ಮಾಡುವಂಥ ಮಸಾಜ್ ಏನಿದೆ ಅದು ಮೂಳೆಗಳನ್ನು ಗಟ್ಟಿ ಮಾಡುತ್ತೆ, ಮಗು ಚುರುಕಾಗಿ ಆ್ಯಕ್ಟಿವ್ ಆಗಿರೋ ಅಂತೆ ನೋಡ್ಕೊಳ್ಳುತ್ತೆ. ತೆಂಗಿನೆಣ್ಣೆಯ ಮಸಾಜ್ ಮಾಡೋದ್ರಿಂದ ಸ್ನಾಯುಗಳಿಗೆ, ಚರ್ಮಕ್ಕೆ, ಮೂಳೆಗಳಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡುತ್ತೆ. ಮಗುವಿನ ಚರ್ಮವನ್ನು ಸಾಫ್ಟ್ ಆಗಿಡುತ್ತೆ ಮತ್ತು ಹೊಳೆಯುವಂತೆ ಮಾಡುತ್ತೆ. ಈಗ ಚರ್ಮದ ಹೊಳಪನ್ನು ಹೆಚ್ಚಿಸಿ. ಮತ್ತು ವೆರಿ ಇಂಪಾರ್ಟೆಂಟ್, ಮಗುವಿನ ಚರ್ಮವನ್ನು ಹೈಡ್ರೇಟೆಡ್ ಆಗಿರುತ್ತೆ, ತುಂಬ ಡ್ರೈ ಆಗಲ್ಲ ತೆಂಗಿನೆಣ್ಣೆ ಯೂಸ್ ಮಾಡೋದ್ರಿಂದ. ಸೊ ಹಾಗಾಗಿ ತೆಂಗಿನೆಣ್ಣೆ ಮಸಾಜ್ಗೆ ಯೂಸ್ ಮಾಡೋದು ದಿ ಬೆಸ್ಟ್. ಇನ್ನೊಂದು, ಮಗುವಿನ ಹೊಟ್ಟೆ ಭಾಗದಲ್ಲಿ ನಿಧಾನವಾಗಿ ಮಸಾಜ್ ಮಾಡೋದ್ರಿಂದ ಏನಾಗುತ್ತೆ, ಗ್ಯಾಸಿಂದ ಏನಾದರೂ ಹೊಟ್ಟೆ ನೋವಿತ್ತು ಅಂತಂದರೆ ಅದನ್ನು ಕಡಿಮೆ ಮಾಡುತ್ತೆ. ಮತ್ತು ನಾವು ಪಾದಗಳನ್ನು ಹಿಡಿದು ಅಥವಾ ಮಂಡಿಯನ್ನು ಅಥವಾ ಪಾದಗಳನ್ನು ಹಿಡಿದು ಜೊತೆಯಾಗಿ ಹಿಡ್ಕೊಂಡು ಮಸಾಜ್ ಮಾಡೋದ್ರಿಂದ, ಎಕ್ಸರ್ಸೈಸ್ ಮಾಡೋದ್ರಿಂದ ಹೊಟ್ಟೆಯಲ್ಲಿ ಇರುವಂಥ ಗ್ಯಾಸನ್ನು ಆಚೆ ಹಾಕಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಮಗುವಿಗೆ ಎಕ್ಸಸೈಸ್ ಅಥವಾ ಮಗುವಿಗೆ ಈ ಆಯಿಲ್ ಮಸಾಜ್ ಮಾಡೋದ್ರ ಒಂದು ಮುಖ್ಯ ಉದ್ದೇಶ ಏನಂತಂದರೆ, ತುಂಬ ಮಗುವನ್ನು ರಿಲ್ಯಾಕ್ಸ್ ಮೋಡಲ್ಲಿಡುತ್ತೆ. ಮಗುವನ್ನು ಕಿರಿಕಿರಿ ಮಾಡುವಂಥದ್ದು, ಅಳೋವಂಥದ್ದು ಇದ್ದರೆ ಅಳೋದನ್ನು ತುಂಬ ಕಡಿಮೆ ಮಾಡುತ್ತೆ. ಮಗುವಿಗೆ ತುಂಬ ಹಾಯ್ ಅನಿಸುತ್ತೆ, ಆರಾಮ ಅನಿಸುತ್ತೆ. ಸೊ ಹಾಗಾಗಿ ಮಗುವಿನ ಬೆಳವಣಿಗೆ ಮತ್ತು ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ. ಮತ್ತು ಇನ್ನೊಂದು, ಬೌದ್ಧಿಕ ಬೆಳವಣಿಗೆ ಅಂತ ಹೇಳ್ಬೋದು. ಮಗುವಿಗೆ ಮಸಾಜ್ ಮಾಡೋದು, ಆ ಸಮಯ ಏನಿರುತ್ತೆ, ಆ ಟೈಮ್ ಏನಿರುತ್ತೆ ತುಂಬ ಇಂಪಾರ್ಟೆಂಟ್. ಆ ಎಣ್ಣೆ ಹಚ್ಚಿ ಸ್ನಾನ ಮಾಡಿ ಮಗುವನ್ನು ಮಲಗಿಸೋವಂಥ ಟೈಮ್ ಏನಿರುತ್ತೆ ಅದು ತಾಯಿ ಮತ್ತು ಮಗುವಿಗೆ ಅಥವಾ ಯಾರು ಎಣ್ಣೆ ಹಚ್ತಾ ಇರ್ತಾರೆ ಅವರಿಗೆ ಮತ್ತು ಮಗುವಿಗೆ ಮಧ್ಯದಲ್ಲಿ ಒಂದು ಒಳ್ಳೆಯ ಬಂಧವನ್ನು ಬೆಸೆಯುತ್ತೆ. ಮಗುವಿಗೆ ಕೂಡ ತುಂಬ ಹಿತ ಅನ್ನಿಸುವಂಥದ್ದು ಆ ಸಮಯದಲ್ಲಿ. ಮತ್ತು ಮಸಾಜ್ ಮಾಡುವಾಗ ಮಗುವಿನಲ್ಲಿಯೂ ಕೂಡ ಕೆಲವೊಂದು ಪ್ರೀತಿಯ ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ. ಸೊ ಇದು ಮಗುವನ್ನು ಯಾರು ಎಣ್ಣೆ ಹಚ್ತಾ ಇರ್ತಾರೆ ಅವ್ರ ಜೊತೆ ಒಂದು ಒಳ್ಳೆಯ ಬಂಧವನ್ನು ಬೆಸೆಯಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಈ ಆಯಿಲ್ ಮಸಾಜ್ ಮಾಡೋದ್ರಲ್ಲಿ ಕೆಲವೊಂದು ತಪ್ಪು ತಿಳುವಳಿಕೆ ಉಂಟು. ಏನಂತಂದರೆ, ಜೋರಾಗಿ ಮಸಾಜ್ ಮಾಡಿ ಕೈ ಕಾಲುಗಳನ್ನೆಲ್ಲ ಎಳೆದು ಮಸಾಜ್ ಮಾಡೋದ್ರಿಂದ ಮಗು ಉದ್ದ ಆಗುತ್ತೆ ಅಂತನೋ, ಅಥವಾ ಬೇರೆ ಥರದ ಎಣ್ಣೆ ಕ್ರೀಮ್ಗಳನ್ನು ಹಚ್ಚೋದ್ರಿಂದ ಮಗುವಿನ ಸ್ಕಿನ್ ಕಲರ್ ಚೇಂಜ್ ಆಗುತ್ತೆ ಅನ್ನುವಂಥದ್ದು ಏನಾದರೂ ಇತ್ತು ಅಂದರೆ, ಶೇಪ್ ಚೇಂಜ್ ಆಗುತ್ತೆ ಅನ್ನುವಂಥದ್ದೆಲ್ಲ ಇರುತ್ತೆ. ಸೊ ಆ ಥರ ಏನೂ ಇರೋದಿಲ್ಲ. ಮಗುವಿನ ರೂಪುರೇಷೆ ಇರ್ಬೋದು ಅಥವಾ ಸ್ಕಿನ್ ಕಲರ್ ಇರ್ಬೋದು,
ಇರ್ಬೋದು ಅಥವಾ ಹೈಟ್ ಇರ್ಬೋದು, ಇವೆಲ್ಲವೂ ಕೂಡ ಆ ಮಗುವಿನ ತಂದೆ ತಾಯಿಯ ಜೀನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದು ಯಾವುದೂ ಕೂಡ ಚೇಂಜ್ ಆಗೋದಿಲ್ಲ. ಒಳ್ಳೆಯ ರೀತಿಯ ಒಂದು ಆಯಿಲ್ ಮಸಾಜ್ ಮಾಡೋದ್ರಿಂದ ಉತ್ತಮವಾದ ಆರೋಗ್ಯವಾದ ಮಗುವಿನ ಬೆಳವಣಿಗೆಯನ್ನು ನೋಡ್ಬೋದು ನಾವು. ಸೊ ನೋಡಿದ್ರಲ್ವ, ನಾನು ಹೇಗೆ ಸಿಂಪಲ್ಲಾಗಿ ಟೆನ್ಷನ್ ಇಲ್ದಿರ ಆಯಿಲ್ ಮಸಾಜ್ ಮಾಡಿದ್ದೇನೆ. ನಿಧಾನವಾಗಿ ಮಗುವಿಗೆ ಕೈ, ಕಾಲು, ತಲೆ, ಬೆನ್ನು, ಹೊಟ್ಟೆ ಇರ್ಬೋದು, ಎಲ್ಲ ಮುಖ ಇರ್ಬೋದು, ಎಲ್ಲದಕ್ಕೂ ಚೆನ್ನಾಗಿ ಹೇಗೆ ನಾನು ಆಯಿಲ್ ಮಸಾಜ್ ಮಾಡಿದ್ದೇನೆ ಅಂತ ನೋಡಿದ್ರಲ್ವ. ಸೊ ಹೀಗೇ ಆಯಿಲ್ ಮಸಾಜ್ ಹೇಗೆ ಮಾಡಿದ್ವಲ್ಲ, ಅದರ ನಂತರ ಕೂಡ ಸಿಂಪಲ್ಲಾಗಿ ನಾವು ಯಾವುದೇ ಟೆನ್ಷನ್ ಇಲ್ದೇ ಮಗುವಿನ ಸ್ನಾನ ಹೇಗೆ ಮಾಡಿಸೋದು ಮತ್ತು ಸ್ವ್ಯಾಡಲ್ ಮಾಡೋದು ಹೇಗೆ, ಇದ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಶೇರ್ ಮಾಡ್ತೇನೆ ನಿಮ್ಮ ಜೊತೆ. ಸೊ ನೀವು ಕೂಡ ನಿಮ್ಮ ಮಗುವಿಗೆ ಇದೇ ರೀತಿಯಲ್ಲಿ ಒಂದು ಒಳ್ಳೆಯ ಆಯಿಲ್ ಮಸಾಜನ್ನು ಮಾಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಮತ್ತೆ ಸಿಗ್ತೇನೆ ಇನ್ನೊಂದು ಹೊಸ ವಿಡಿಯೋದ ನೆಕ್ಸ್ಟ್ ಪಾರ್ಟ್ನೊಂದಿಗೆ. ಸೊ ಕೀಪ್ ವಾಚಿಂಗ್ ಮೈ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.